ಅನಿಕಾ ದಿಶಾ ಹತ್ರ ಆದ್ರಿಯನ್ ಬಗ್ಗೆ ತಾನು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇತ್ತು. ಅವನಾಗಿ ನಿನ್ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ಅವನಿಗೆ ಒಳ್ಳೆ ಮನ್ಸಿರೋ ಒಳ್ಳೆ ಗುಣದ ಹುಡುಗಿ ಬೇಕು ಅಂತ ಅನ್ಸತ್ತೆ ಅಂತ ಅವಳು ಹೇಳಿದ್ಲು. ಅವಳ ಮಾತನ್ ಕೇಳಿ ದಿಶಾ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ಲು. ಓಹ್, ನೀನ್ ಇವತ್ತು ಈ ಆಂಗಲ್ ಇಂದ ಮಾತಾಡ್ತಾ ಇದ್ಯಾ? ನೀನ್ ಮತ್ತೆ ನನ್ ಬ್ಯೂಟಿನ ಹೊಗಳಕ್ ಸ್ಟಾರ್ಟ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ ಅಂತ ಅವಳು ಹೇಳಿದ್ಲು. ಅಫ್ಕೋರ್ಸ್ ನಿನ್ ಬ್ಯೂಟಿ ಹೇಗೂ ಇದೆ, ಬಟ್ ನಿನ್ ಒಳ್ಳೆತನಕ್ಕೆ ಆಕ್ಚುಲಿ ನಿಜವಾಗ್ಲೂ ಬೆಲೆ ಸಿಕ್ಕಿದೆ ಅಂತ ಅನಿಕಾ ಹೇಳಿದ್ಲು. ಅಷ್ಟ್ರಲ್ಲಿ ಅವಳಿಗೆ ಇನ್ನೂ ಏನೋ ವಿಷಯ ನೆನ್ಪಾಯ್ತು. ನಿಂಗೆ ನೆನ್ನೆ ಏನ್ ನಡೀತು ಗೊತ್ತಾ? ನೆನ್ನೆ ಅವಿನಾಶ್ ಸುಮಾರ್ ಜನ ಬಿಸ್ನೆಸ್ ಮೆನ್ಗಳ ಮುಂದೆ ಲಾಸ್ಯಂಗೆ ಬಾಯಿಗ್ ಬಂದಂಗೆ ಬೈದ್ನಂತೆ ಗೊತ್ತಾ? ಈ ವಿಷಯ ಈಗ ತುಂಬಾ ವೈರಲ್ ಆಗಿದೆ. ಬಿಸ್ನೆಸ್ ಸರ್ಕಲ್ ಅಲ್ಲಿ ಇರೋರು ಎಲ್ರೂ ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಿನ್ ಕಸಿನ್ ಆ ಪಾಟೀಲ್ ಒಂದ್ಸಲ ಆಲ್ಮೋಸ್ಟ್ ಅವಳ ರಿಯಲ್ ಫೇಸ್ ನ ತೋರ್ಸಿ ಮರ್ಯಾದೆ ಕಳ್ಕೊಂಡಿದ್ರು ಅದ್ ಹೇಗೋ ಬಚಾವಾಗಿದ್ಲು. ಈ ಸಲ ಅವಳು ಮುಖನ ಉಳಿಸ್ಕೊಳ್ಳೋದು ಯಾಕೋ ಡೌಟು ಅಂತ ನನಗನ್ಸ್ತಿದೆ ಅಂತ ಅವಳು ಹೇಳಿದ್ಲು. ದಿಶಾ ಈಗ ಅನಿಕಾ ಹೇಳೋ ಕತೆನ ಪೂರ್ತಿಯಾಗಿ ಕೇಳಿಸ್ಕೊತಾ ಇದ್ಲು. ಆದ್ರೆ ಕೊನೆಗೆ ಅವಳು ಹಿಂದಿನ ದಿನದ ಎಕ್ಸಿಬಿಷನ್ ವಿಷಯನ ನೆನಪು ಮಾಡ್ಕೊಂಡ್ಲು. ಈಗ ಅದ್ನ ಯೋಚನೆ ಮಾಡಿದ್ರೆ ಅವಳಿಗೆ ವಿಧಿ ಏನೋ ಹೆಲ್ಪ್ ಮಾಡ್ತಾ ಇರೋ ತರ ಅನಿಸ್ತಾ ಇತ್ತು. ಅನಿಕಾ ನಿಟ್ಟುಸ್ರು ಬಿಟ್ಟು ಸರ್ಕಾಸ್ಟಿಕ್ ಆಗಿ, ಈಗ ಆ ಲಾಸ್ಯ ದುಃಖದಲ್ಲಿ ಮುಳುಗಿರ್ತಾಳೆ ಅಂತ ನನ್ಗನ್ಸುತ್ತೆ ಅಂತ ಅಂದ್ಲು. ಅವಳೀಗ ಖುಷಿಯಿಂದ ಬ್ರಾಡ್ ಆಗಿ ಸ್ಮೈಲ್ ಮಾಡ್ತಾ ಮಾತ್ ಕಂಟಿನ್ಯೂ ಮಾಡಿದ್ಲು. ಅವಳಿನ್ನೂ ಅವಿನಾಶ್ ಜೊತೆ ಮದ್ವೆ ಮಾಡ್ಕೊಂಡಿಲ್ಲ. ಅಷ್ಟ್ರಲ್ಲೇ ಇನ್ನೊಬ್ಳು ಯಾರೋ ಕಾಂಪಿಟೇಟರ್ ಬಂದಿದ್ದಾಳೆ. ಅದ್ರಲ್ಲೂ ಬೆಸ್ಟ್ ಪಾಯಿಂಟ್ ಏನ್ ಗೊತ್ತಾ? ಅವಿನಾಶ್ ಈಗ ಒಬ್ಳು ಮಾಡೆಲ್ ಹಿಂದೆ ಬಿದ್ದಿರೋದು. ಸೊ ಅವಳು ಖಂಡಿತವಾಗ್ಲೂ ನಿನ್ ಮನೆ ಹಳಿ ಕಸಿನ್ಗಿಂತ ಚೆನ್ನಾಗಿರ್ತಾಳೆ, ಸೆಕ್ಸಿಯಾಗೂ ಇರ್ತಾಳೆ. ನಾನಂತೂ ಅವಳ ಕತೆ ಮುಗಿಯೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಅನಿಕಾ ಹೇಳಿದ್ಲು. ಹಿಂದಿನ ದಿನ ಇವೆಂಟ್ ಅಲ್ಲಿ ಪ್ರೋಗ್ರಾಮ್ ಫುಲ್ ಸ್ವಿಂಗ್ ಅಲ್ಲಿ ನಡೀತಾ ಇರುವಾಗ ಅವಿನಾಶ್ ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿದ್ದ. ಅವನಲ್ಲಿ ಹೋಗಿ ಯಾರೋ ಒಬ್ಳು ಮಾಡೆಲ್ ವರ್ಕ್ ಮುಗಿಸಿ ಬರೋದನ್ನೇ ವೇಟ್ ಮಾಡ್ತಿದ್ದ. ಅಂದ್ರೆ ಅವ್ನ್ ಯಾವ್ದೋ ಮಾಡೆಲ್ ಜೊತೆ ಫ್ಲರ್ಟ್ ಮಾಡೋಕೆ ಕಾಯ್ತಾ ಇದ್ದ. ಅವನೇನಾದ್ರೂ ಲಾಸ್ಯನ್ ಬಿಟ್ಟು ಇನ್ನೊಬ್ಳು ಜೊತೆ ರಿಲೇಶನ್ಶಿಪ್ ಅಲ್ಲಿದ್ನಾ? ಅಂದ್ರೆ ಒಬ್ಳು ಮಾಡೆಲ್ಲ ಅಂತ ದಿಶಾ ಕೇಳಿದ್ಲು. ಅವಳಿಗೆ ಒಂದ್ಸಲ ಆಶ್ಚರ್ಯ ಆಯ್ತು. ಅದ್ ಏನೇ ಆಗಿದ್ರು ಈಗ ದಿಶಾಗೆ ಅದ್ಯಾವ್ದೋ ಮ್ಯಾಟರ್ ಆಗ್ತಿರ್ಲಿಲ್ಲ. ಶ್ಯಾಡೋ ಡೈರೆಕ್ಟ್ ಆಗಿ ಅವಳನ್ನ ಆ ಇವೆಂಟ್ ಜಾಗದಿಂದ ಮನೆಗ್ ಕರ್ಕೊಂಡ್ ಬಂದಿದ್ರಿಂದ ಅವಳಲ್ಲಿಗೆ ಮತ್ತೆ ವಾಪಸ್ ಹೋಗೋದು ತಪ್ಪಿತ್ತು. ಸೊ ಅವಳಿಗೆ ಅದೊಂದು ತುಂಬಾ ಒಳ್ಳೆ ಡಿಸಿಷನ್ ಅಂತ ಅನಿಸ್ತು. ಒಂದ್ ವೇಳೆ ತಾನೇನಾದ್ರೂ ಒಳಗಡೆ ಹೋದಾಗ ಅವಿನಾಶ್ ಅಲ್ಲಿ ಇನ್ನೊಬ್ಳು ಮಾಡೆಲ್ ಜೊತೆ ಇಂಟಿಮೇಟ್ ಆಗಿರೋದನ್ನ ನೋಡಿದ್ದಿದ್ರೆ ಅದಿನ್ನೂ ಆಕ್ವರ್ಡ್ ಆಗಿರ್ತಿತ್ತು ಅಂತ ದಿಶಾ ಅನ್ಕೊಂಡ್ಲು. ದಿಶಾ, ನಿನಗೇನ್ ಅನ್ಸುತ್ತೆ? ಅವಿನಾಶ್ ಈಗ ಲಾಸಿನ್ ಹಿಂದಿಂದ ಇನ್ನೊಂದ್ ಅಫೇರ್ ಶುರು ಮಾಡ್ಕೊಂಡಿದ್ದಾನೆ ಅಂತ ನಿನಗ್ ಬೇಜಾರಾಗ್ತಾ ಇದ್ಯಾ ಅಂತ ಅನಿಕಾ ಕ್ವೆಶ್ಚನ್ ಮಾಡಿದ್ಲು. ದಿಶಾ ಅವಳ ಮಾತಿಗೆ ತಕ್ಷಣ ರೆಸ್ಪಾಂಡ್ ಮಾಡ್ತಾ, ಖಂಡಿತ ನನಗಾದ್ರ ಅನ್ನಿಸ್ತಾ ಇಲ್ಲ. ನಂಗೆ ನಾನು ಅವ್ರ ಲೈಫಲ್ಲೇ ಇಲ್ಲ ಅಂತ ತುಂಬಾ ರಿಲೀಫ್ ಆಗ್ತಾ ಇದೆ. ಅವ್ರ ಲೈಫು ಯಾವ್ದೋ ಒಂದ್ ಕತೆ ತರ ಅನ್ಸುತ್ತಷ್ಟೇ ನಂಗೆ. ಅದಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ. ಈಗ ನೀನ್ ಹೇಳ್ತಾ ಇರೋ ವಿಷಯದ ಬಗ್ಗೆ ನಂಗೇನು ಯೋಚನೆನೂ ಬರ್ತಾ ಇಲ್ಲ ಅಂತ ಅಂದ್ಲು. ಅವಳ ಮಾತ್ ಕೇಳಿ ಅನಿಕಾ ಸಮಾಧಾನದಿಂದ ಕ್ಲಾಪ್ ಮಾಡ್ತಾ, ವೆರಿ ಗುಡ್ ದಿಶಾ, ನೀನ್ ಹೇಳ್ತಾ ಇರೋದ್ ಕೇಳಿದ್ರೆ ನೀನಾ ಹಾಳೋದನ್ನ ಕಂಪ್ಲೀಟ್ ಆಗಿ ಮರ್ತ್ ಬಂದಿದ್ಯಾ ಅಂತ ಅನಿಸ್ತಾ ಇದೆ. ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ ಅಲ್ವಾ, ನೀನು ಈ ಸಿಚುವೇಶನ್ ಇಂದ ಹೊರಗ್ ಬಂದು ಅವಿನಾಶ್ಗಿಂತನೂ ಒಳ್ಳೆ ಲೈಫ್ನ ಲೀಡ್ ಮಾಡ್ತೀಯಾ ಅಂತ. ನಾನ್ ಹೇಳಿದ್ ನಿಜ ಆಯ್ತು ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಿಸ್ಟರ್ ಶ್ಯಾಡೋ ನಿನ್ಗೆ ನಿಜವಾಗ್ಲೂ ಸರಿಯಾದ ಜೋಡಿ. ಲುಕ್ಕಿಂದ ಇರ್ಬೋದು, ಆಸ್ತಿಯಿಂದ ಇರ್ಬೋದು, ಅಥವಾ ಅವ್ ನಿನ್ ಬಗ್ಗೆ ತೋರ್ಸೋ ಕಾಳಜಿಯಿಂದ ಇರ್ಬೋದು, ಪ್ರೀತಿನೂ ಆಗಿರ್ಬೋದು, ಅವ್ ನಿನ್ನ ಬೆಸ್ಟ್ ಚಾಯ್ಸ್. ಅವ್ನ್ ಎಲ್ಲಾ ರೀತಿಲೂ ಆ ನಿನ್ ಥರ್ಡ್ ಕ್ಲಾಸ್ ಮಾಜಿ ಗಂಡನ್ನ ಮೀರಿಸ್ತಾನೆ ಅಂತ ಹೇಳಿದ್ಲು ಅನಿಕಾ. ಅದಕ್ಕೆ ದಿಶಾ, ಅನಿಕಾ, ಅಂದಹಾಗೆ ಅಂಕಲ್ ಅವನ್ ಫ್ಯಾಮಿಲಿ ಜೊತೆ ಬಿಸ್ನೆಸ್ ಮಾಡ್ತಾರಾ ಅಂತ ದಿಶಾ ಕೇಳಿದ್ಲು. ಅನಿಕಾ ಸ್ವಲ್ಪ ಯೋಚನೆ ಮಾಡಿ, ನನ್ಗದ್ರ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಐ ಥಿಂಕ್ ಅವ್ರು ಬಿಸ್ನೆಸ್ ಮಾಡ್ತಾರೆ. ನಾನೀಗ ನೆನಪ್ ಮಾಡ್ಕೊಂಡ್ರೆ ಲಾಸ್ಟ್ ಟೈಮ್ ಅಪ್ಪ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರಲ್ಲ, ಅದು ಅವ್ರ ಫ್ಯಾಮಿಲಿದ ಪ್ರಾಪರ್ಟಿ. ಆತ್ರೇಯ ಆ ಡೀಲ್ನ ತುಂಬಾ ಜನರಸ್ ಆಗಿ ಮಾಡಿದ್ದಾರೆ. ಅವ್ರ ಅದ್ನ ಅಪ್ಪಂಗ್ ಆಕ್ಚುಲಿ ಹಾಫ್ ಪ್ರೈಸಿಗೆ ಸೇಲ್ ಮಾಡಿದ್ದಾರೆ ಗೊತ್ತಾ. ಅವ್ರ ಈ ಡೀಲ್ ಬಗ್ಗೆ ಯಾವ ಕ್ವೆಶ್ಚನ್ನೂ ಕೇಳಿಲ್ಲ. ಅದಾದ್ಮೇಲೆ ಅಪ್ಪ ಈ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಆತ್ರೇಯ ಈ ಡೀಲ್ನ ಹೆಚ್ಚು ಕಮ್ಮಿ 3 ಕೋಟಿ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅಂತ ತಿಳಿತಂತೆ. ಇಮ್ಯಾಜಿನ್ ಮಾಡಕ್ಕಾಗತ್ತಾ ನಿಂಗೆ? ಅವರು ಸುಮ್ನೆ 3 ಕೋಟಿ ರೂಪಾಯಿನ ಹಾಗೆ ಬಿಟ್ಬಿಟ್ರು. ಆ ಇನ್ಸಿಡೆಂಟ್ ಆದ್ಮೇಲೆ ನನ್ನಪ್ಪ ಅವ್ರಿಗೆ ನನ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕು ಅಂತ ಅನ್ಕೊಂಡು ಅವ್ರನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊ ಅಂತ ತಲೆ ತಿಂತಾ ಇದ್ರು ಗೊತ್ತಾ ಅಂತ ಕೇಳಿದ್ಲು. ಅದಕ್ಕೆ ದಿಶಾ ಜೋರಾಗಿ ನಗ್ತಾ, ಅದಕ್ ನೀನೇನ್ ಹೇಳ್ದೆ ಅಂತ ವಿಚಾರಿಸಿದ್ಲು. ಅಯ್ಯೋ, ಅದಕ್ ನಾನೇನ್ ಹೇಳಕ್ಕಾಗತ್ತೆ? ಹೇಗಿದ್ರು ನೀನು ಮಿಸ್ಟರ್ ಶ್ಯಾಡೋ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ. ಸೊ ನಾನಂತೂ ನಿನ್ ಸೀಕ್ರೆಟ್ನ ಬಾಯ್ ಬಿಡಕ್ಕೆ ಸಾಧ್ಯ ಇರ್ಲಿಲ್ಲ. ಅದಕ್ಕೆ ನಾನ್ ಅಪ್ಪನ ಹತ್ರ ನಂಗ್ ಆತ್ರೇಯ ಗೊತ್ತು, ಅವ್ರು ನನಗೆ ಅಣ್ಣ ಇದ್ದ ಹಾಗೆ, ಅವರು ಕೂಡ ನನ್ನ ತಂಗಿ ತರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ. ನಿಂಗೂ ನನ್ ಬಗ್ಗೆ ಗೊತ್ತು ಅಲ್ವಾ?
ನಂಗ್ ನಾರ್ಮಲ್ ಆಗಿ ಹುಡುಗಿರ್ ತರ ಎಲ್ಲ ಇರಕ್ ಬರಲ್ಲ ಅಂತ ಅನಿಕಾ ಹೇಳಿದ್ಲು. ದಿಶಾ ಅನಿಕಾನೇ ನೋಡ್ತಾ ಥ್ಯಾಂಕ್ ಯು ಅನಿ ಅಂತ ಅಂದ್ಲು. ಅನಿಕಾ ಈಗ ಹೆದರಿಸೋ ತರ ಎಕ್ಸ್ಪ್ರೆಷನ್ ಕೊಡ್ತಾ, ನೋಡು ನಿನ್ ಮತ್ತೆ ಶುರುವಾಯ್ತು. ನೀನ್ ನನಗ್ ಥ್ಯಾಂಕ್ಸ್ ಹೇಳೋ ಯಾವ ಅಗತ್ಯನೂ ಇಲ್ಲ ಅಂತ ನಾನ್ ನಿನಗ್ ಎಷ್ಟ್ ಸತಿ ಹೇಳ್ಬೇಕು ದಿಶಾ. ನೀನ್ ಮತ್ತೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತಿದ್ರೆ ನಂಗ್ ನಿಜವಾಗ್ಲೂ ಕೆಟ್ಟ ಕೋಪ ಬರುತ್ತಷ್ಟೇ ಅಂತ ಅಂದ್ಲು. ಅಷ್ಟ್ರಲ್ಲಿ ದಿಶಾ ಫೋನ್ ರಿಂಗ್ ಆಗಿದ್ರಿಂದ ಅವರ ಮಾತಿಗೆ ಬ್ರೇಕ್ ಬಿತ್ತು. ದಿಶಾ ಫೋನ್ ಎತ್ಕೊಂಡ್ ನೋಡಿದ್ರೆ ಅದ್ರಲ್ಲಿ ಅವಳಿಗೆ ಗೊತ್ತಿಲ್ದೇ ಇರೋ ಯಾವ್ದೋ ನಂಬರ್ ಕಾಣಿಸ್ತು. ಯಾರ್ ಕಾಲು ದಿಶಾ? ನಿನ್ ಶ್ಯಾಡೋ ಏನಾದ್ರೂ ಕಾಲ್ ಮಾಡ್ತಾ ಇದ್ದಾನ ಅಂತ ಅನಿಕಾ ಕೇಳ್ತಾ ದಿಶಾ ಫೋನ್ ಕಡೆ ಕತ್ತೆ ಬಾಲ್ಸಿ ನೋಡಿದ್ಲು. ಇಲ್ಲ, ಇದ್ ಶ್ಯಾಡೋ ಅಲ್ಲ ಅನ್ಸತ್ತೆ ಅಂತ ದಿಶಾ ಕನ್ಫ್ಯೂಸ್ ಅಲ್ಲಿ ಹೇಳ್ತಾ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದ್ಲು. ಅಷ್ಟ್ರಲ್ಲಿ ಆ ಕಡೆಯಿಂದ, ದಿಶಾ ನಿನ್ನೆ ನೈಟ್ ನಿನ್ನ ಒಬ್ಬ ಕರ್ಕೊಂಡ್ ಹೋದ್ನಲ್ಲ, ಯಾರೋ ಅವನು? ಅವನೇನಾ ನಿನ್ ಲವರ್ ಅಂತ ಒಂದ್ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ದಿಶಾ ದುಡ್ದಾಗ್ ಕಂಡ್ಬಿಟ್ಟು, ಈ ವಾಯ್ಸ್ ಅವಿನಾಶ್ ನೀನಾ ಅಂತ ದಿಶಾ ಕೇಳಿದ್ಲು. ಹಾ ನಾನೇ ಅಂತ ಅವಿನಾಶ್ ಹೇಳ್ದ. ಅವಳು ಒಂದು ಕ್ಷಣ ಸೈಲೆಂಟ್ ಆಗಿ ಫೋನ್ ಸ್ಕ್ರೀನ್ ಕಡೆ ನೋಡ್ತು. ಆ ನಂಬರ್ ಅವಳ ಫೋನಲ್ಲಿ ಸೇವ್ ಆಗಿರ್ಲಿಲ್ಲ. ನೀನೇನಾದ್ರೂ ನಿನ್ ಫೋನ್ ನಂಬರ್ನ ಚೇಂಜ್ ಮಾಡಿದ್ಯಾ ಅಂತ ದಿಶಾ ಕೇಳಿದ್ಲು. ಅವಳು ಹಾಗೆ ಕೇಳ್ದಾಗ ಆ ಕಡೆ ಅವಿನಾಶ್ಗೆ ಕೋಪ ಬಂತು. ಅವನ್ ಸಿಟ್ಟಲ್ಲಿ, ಅಂದ್ರೆ ಏನ್ ಹೇಳ್ತಾ ಇದ್ಯಾ ನೀನು? ನನ್ ನಂಬರ್ನ ಡಿಲೀಟ್ ಮಾಡಿದ್ಯಾ ಹಾಗಾದ್ರೆ ಅಂತ ಕ್ವೆಶ್ಚನ್ ಮಾಡ್ದ. ಈಗ ದಿಶಾಗೂ ಅವನಿಂದ ಏನೂ ಬೇಕಾಗಿರ್ಲಿಲ್ಲ. ಹಾಗಾಗಿ ಅವಳು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವನಿಗೆ ಸರಿಯಾಗಂತ ಇದ್ಲು. ನಿನ್ ಹತ್ರ ಇವಾಗ ತುಂಬಾನೇ ಫ್ರೀ ಟೈಮ್ ಇದೆ ಅನ್ಸುತ್ತೆ. ಬಟ್ ಇವಾಗ ನೀನು ಮದ್ವೆ ಪ್ರಿಪ್ರೇಷನ್ ನಲ್ಲಿ ತುಂಬಾ ಬ್ಯುಸಿ ಆಗಿರ್ಬೇಕಿತ್ತಲ್ವಾ? ನಾನಂತೂ ಯಾವಾಗ ನೀನು ಡಿವೋರ್ಸ್ ಸರ್ಟಿಫಿಕೇಟ್ ನ ತಗೊಳೋಕೆ ನನ್ನ ಕೋಟಿ ಕರಿತ್ಯಾ ಅಂತ ಕಾಯ್ತಾ ಇದ್ದೀನಿ. ಅಂತದ್ರಲ್ಲಿ ನಾನ್ ಹೇಗ್ ನಿನ್ ನಂಬರ್ನ ಬ್ಲಾಕೋ ಅಥವಾ ಡಿಲೀಟೋ ಮಾಡ್ಲಿ ಅಂತ ಕೇಳಿದ್ಲು. ಅವಿನಾಶ್ ಒಂದು ಕ್ಷಣ ಏನೂ ಮಾತಾಡ್ದೆ ಸುಮ್ನಾದ. ಅವನು ದಿಶಾ ಆಡಿದ ಮಾತುಗಳನ್ನ ಅರಗಿಸ್ಕೊಳಕ್ಕೆ ಟ್ರೈ ಮಾಡ್ತಿರೋ ಹಾಗಿತ್ತು. ಅದಾದ್ಮೇಲೆ ಅವಳನ್ನ ಮನ್ಸಲ್ಲೇ ಬೈಕೊಂಡ. ಆದ್ರೆ ಅದನ್ನ ಅವಳ ಮುಂದೆ ಎಕ್ಸ್ಪ್ರೆಸ್ ಮಾಡ್ದೆ ಕಾಮ್ ವಾಯ್ಸ್ ಅಲ್ಲಿ, ಓಕೆ ಫೈನ್ ದಿಶಾ, ಬಟ್ ನೀನು ಮೊದ್ಲು ನನ್ ಕ್ವೆಶ್ಚನ್ಗೆ ಆನ್ಸರ್ ಮಾಡು. ಆ ಮನುಷ್ಯನ್ ಜೊತೆ ನಿನ್ನೆ ನೈಟ್ ನೀನು ಎಲ್ ಹಾಳಾಗೋಗಿದ್ದೆ? ನೀವಿಬ್ರು ನೈಟ್ ಒಟ್ಟಿಗೆ ಇದ್ರಾ ಅಂತ ಕೇಳ್ದ. ಅವಿನಾಶ್, ನಾವಿಬ್ರು ಡಿವೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೆ ಅಪ್ಲೈ ಕೂಡ ಮಾಡಾಗಿದೆ. ಸೊ ಈಗ ನೀನಿದ್ನ ನನ್ನ ಹತ್ರ ಕೇಳೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ದಿಶಾ ಅವನಿಗೆ ಸರಿಯಾಗಿ ಕ್ರಾಸ್ ಕ್ವೆಶ್ಚನ್ ಕೇಳಿದ್ಲು. ಅವಿನಾಶ್ ಪೇಷನ್ಸ್ ಈಗ ಕಂಪ್ಲೀಟ್ ಆಗಿ ಖಾಲಿಯಾಗಿತ್ತು. ಅವನ್ ಜೋರಾಗಿ, ಜಸ್ಟ್ ನನಗೆ ಆನ್ಸರ್ ಮಾಡು ದಿಶಾ, ಜಸ್ಟ್ ಸೇ ಡ್ಯಾಮ್ ಇಟ್. ನಾವಿಬ್ರು ಇನ್ನೂ ಅಫಿಷಿಯಲ್ ಆಗಿ ಡಿವೋರ್ಸ್ ಮಾಡ್ಕೊಂಡಿಲ್ಲ. ಅಫಿಷಿಯಲ್ ಪೇಪರ್ಸ್ ಇನ್ನೂ ಬಂದಿಲ್ಲ. ನಾವಿಬ್ರು ಇನ್ನೂ ಲೀಗಲ್ ಆಗಿ ಗಂಡ ಹೆಂಡ್ತಿನೇ ಆಗಿದೀವಿ. ಸೊ ನಿನ್ ಗಂಡನಾಗಿ ಬೇರೆ ಗಂಡಸ್ರ ಜೊತೆ ನಿನ್ನ ರಿಲೇಶನ್ಶಿಪ್ ನ ಕ್ವೆಶ್ಚನ್ ಮಾಡೋ ರೈಟ್ಸ್ ನನಗಿದೆ ಅಂತ ಕಿರಿಚ್ಕೊಂಡ. ಅವನ ವಾಯ್ಸ್ ಈಗ ಕೋಪದಲ್ಲಿ ನಡುಗೋ ಹಾಗಾಗಿತ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.